ಕೊಪ್ಪಳದಲ್ಲಿ ಇತ್ತೀಚೆಗೆ ಅಂದರೆ 3ನೇ ತಾರೀಕು ಆಗಸ್ಟ್ 3ನೇ ತಾರೀಕು ಒಂದು ಬರ್ಬರ ಹತ್ಯೆ ಆಗಿದೆ. ಗವಿಸಿದ್ದಪ್ಪ ನಾಯಕ ಅಂತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ಗವಿಸಿದ್ದಪ್ಪನವರು ಅನ್ಯ ಕೋಮಿನ ಹುಡುಗಿಯ ಜೊತೆ ಹುಡುಗಿಯನ್ನ ಪ್ರೀತಿಸ್ತಿದ್ದ ಅನ್ನುವ ಕಾರಣಕ್ಕೆ ಸಂಜೆ 7:30 ಸುಮಾರಿಗೆ ಒಬ್ಬ ಅನ್ಯ ಕೋಮಿನ ವ್ಯಕ್ತಿ ಸೈಯದ್ ಅಂತಕ್ಕಂಥ ವ್ಯಕ್ತಿ ಮಚ್ಚಿನಿಂದ ಕಡ್ದು ಹಾಕಿರ್ತಕ್ಕಂಥದ್ದು ಇವತ್ತು ದೇಶಾದ್ಯಂತ ಇವತ್ತು ಸುದ್ದಿ ಆಗಿದೆ. ಇವತ್ತು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಮಾರನೇ ದಿನ ಅವನ ಕೊಲೆ ಮಾಡುವ ಮುಂಚಿತವಾಗಿ ಹಿಂದಿನ ದಿನನೇ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಮಚ್ಚನ್ನು ಹಿಡ್ಕೊಂಡು ರೀಲ್ಸ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರು ಸಹ ಅಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸದೇ ಇರತಕ್ಕಂಥ ಸಲುವಾಗಿ ಈ ಒಂದು ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು. ಹತ್ಯೆ ಆದ ನಂತರದಲ್ಲಿ ಅಲ್ಲಿ ವಾಲ್ಮೀಕಿ ಮಹಾಸಭಾ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಇದನ್ನು ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಕೊಪ್ಪಳ ಬಂದ್ ಕೂಡ ಆಗಿರ್ತಕ್ಕಂಥದ್ದು. ಇಲ್ಲಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಗವಿಸಿದ್ದಪ್ಪ ನಾಯಕ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು. ಅವ್ರ ತಂದೆ ನಿಂಗಪ್ಪನವರು ಅವರು ಕೂಡ ಈಗಾಗಲೇ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಯಾವಾಗ ಬಂದ್ ಕರೆದು ಗಲಾಟೆ ಆಯಿತು, ಗಲಾಟೆ ಆದ ನಂತರದಲ್ಲಿ ಆಗ ಪೊಲೀಸರು ಎಚ್ಚೆತ್ಕೊಂಡು 2-3 ಜನನ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ನಾವು 2 ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಒಂದು, ಈ ಪಾಪ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಈ ಗವಿಸಿದ್ದಪ್ಪ ನಾಯಕ ತಂದೆ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ, 3 ಜನ ಹೆಣ್ಮಕ್ಳು ಕೂಡ ಇದ್ದಾರೆ. ಹಾಗಾಗಿ ಅವ್ರ ಮನೆಯನ್ನ ನಡೆಸೋದಕ್ಕೆ ಖಂಡಿತ ಸಾಧ್ಯನೂ ಇಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಇವತ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಹಿಂದೆ ಮಂಗಳೂರಿನಲ್ಲಾದಂಥ ಘಟನೆಯಲ್ಲಿ ಫಾಜಿಲ್ ಪ್ರಕರಣದಲ್ಲಿ ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಕೊಟ್ಟಿದ್ರು. ಆದರೆ ಈತ ಬಹಳ ಬಡ ಕುಟುಂಬ ಆಗಿರುವ ಕಾರಣ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕು ಮತ್ತು 2 ಎಕರೆ ಭೂಮಿಯನ್ನು ಕೂಡ ಆ ಕುಟುಂಬಕ್ಕೆ ಕೊಡಬೇಕು. ಮತ್ತೆ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ಹೇಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾನೆ ಮಾನ್ಯ ಸಭಾಧ್ಯಕ್ಷರೇ. ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಬಹುಶಃ ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆಯಾದ ಪ್ರಕರಣ ಆದ ನಂತರದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು. ನಾನಿವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣವನ್ನ NIAಗೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಯಾರು ಕೂಡ ಇವತ್ತು ವಿಶ್ವಾಸನ ಕಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ಈ ವಿಚಾರವನ್ನ NIA ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಸರ್ಕಾರ ಉತ್ತರ ನೀವು ಉತ್ತರ ಕೊಡ್ಲಿಕ್ಕೆ ಆಗುದೇ? ಸರ್ಕಾರದಲ್ಲಿ ಉತ್ತರ ಕೊಡ್ಲಿ ಆಗುದಿಲ್ಲ. ಚರ್ಚೆ ಅಲ್ಲ ಇದು, ಶೂನ್ಯ ವೇಳೆಯಲ್ಲಿ ಪ್ರಸ್ತಾವನೆ ಮಾತ್ರ. ನಾಳೆ ಉತ್ತರ ಕೊಡೋದು ಮಾತಾಡಿ. ಸಚಿವರು ಇದ್ದಾರೆ ಸರ್, ಸಚಿವರು ಇದ್ದಾರೆ ಸರ್, ಭೇಟಿ ಕೊಟ್ಟಿದ್ದೀನಿ, ಈಗ ಹೋಗಿದ್ದೀನಿ. ಈಗ ಅವ್ರಿಗೆ ಚರ್ಚೆ ಆಗುದಿಲ್ಲ. ನಮ್ಮ ಮತಕ್ಷೇತ್ರ ನೀವೇನು ಉತ್ತರ ಕೊಡ್ತೀರಾ? ಗೌರ್ಮೆಂಟ್ ಅದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೀನಿ ಅಂದೆ. ಆಯ್ತು, ಬೇರೆ ಚರ್ಚೆ ತಗೊಂಡು ಬನ್ನಿ, ನೀವು ಬೇರೆ ಚರ್ಚೆ ತಗೊಂಡು ಬನ್ನಿ. ಚರ್ಚೆ ತಗೊಂಡು ಬನ್ನಿ. ಕ್ರಮನೇ ವಹಿಸಿಲ್ಲ ಸಭಾಧ್ಯಕ್ಷರೇ. ಘಟನೆ ನಡೆದು 3 ದಿನದ ನಂತರ ಆ ವ್ಯಕ್ತಿನ ಬಂಧಿಸ್ತಾರೆ. ಸರ್ಕಾರ ಬದುಕಿದೆಯಾ? ಸರ್ಕಾರ ಬದುಕಿದೆ. ಇಡೀ ಪೊಲೀಸ್ ವ್ಯವಸ್ಥೆ
ಚರ್ಚೆ ಮಾಡಬೇಡಿ. ಭೇಟಿ ಕೊಟ್ಟಿದ್ದೀವಿ. ನೀವು ಅವ್ರನ್ನೆಲ್ಲ ಉಸ್ತುವಾರಿ arrest ಸಚಿವರಾಗಿ ಮಾಡಿದ್ದೀವಿ. ಏನು? ಯಾರು ಮಾಡಿದ್ರು ಅವ್ರನ್ನ ಯಾವ arrest ಉಸ್ತುವಾರಿ ಮಾಡಿದ್ದೀವಿ. ಸಚಿವರು? ಸರ್ಕಾರಕ್ಕೆ ಏನ್ arrest ಮಾಡಿದ್ದೀವಿ ಈಗಾಗಲೇ. ನಾಚಿಕೆ ಆಗಬೇಕು ನಿಮಗೆ. ಈಗ ಸಭಾಧ್ಯಕ್ಷರೇ, ಎಲ್ಲಿ ಅದಕ್ಕೆ ನಾಳೆ ಉತ್ತರ ಕೊಡ್ತಾರಲ್ಲ ನಿಮ್ಗೆ ನೀವು ಮಾತಾಡ್ತೀರಾ? ಆಯ್ತು, ಬರ್ಲಿ. ನೀವು ಈಗ ಕೊಡಿಸಿ ಅಂತ ಹೇಳಿದ್ರೆ ಯಾಕೆ ನೀವು ಬೇರೆ ನಿರ್ವಹಿಸುತ್ತಾರೆ ಕೊಡ್ಲಿಲ್ಲ, ಬೇರೆ ಯೂನಿವರ್ಸಿಟಿ ಕೊಡ್ಲಿಲ್ಲ, ಯಾಕೆ ಬರ್ದು ಕೊಡ್ಲಿಲ್ಲ? ಅವ್ರನ್ನ ಕೇಳಿದ ಅವಕಾಶ ಕೊಡ್ತಾರೆ. ನೀವು ಚರ್ಚೆ ಯಾಕೆ? ನೀವು ಯಾಕೆ ನಿರ್ವಹಿಸುತ್ತೆ ಅಂತ ಹೇಳಿಲ್ಲ? ಲಾಂಡ್ ಆರ್ಡರ್ ಯಾಕೆ ಚರ್ಚೆ ಮಾಡಲಿಲ್ಲ? ಯಾವುದು ಬೇಡ ನಿಮ್ಗೆ? ಈಗ ಮಾತಾಡೋ ಹಾಗೆ ಹೇಳಿ. ನಾವೆಲ್ಲ ಮತ್ತೆ ಚರ್ಚೆ ಮಾಡಿ. ಇದು ಗಂಭೀರ ವಿಚಾರ ಅಲ್ಲ. ಗಂಭೀರ ತಗೊಳ್ಳಿ. ನೀವು ಯಾಕೆ ಬೇರೆ ತಗೊಳ್ಳಿಲ್ಲ? ನೀವು ನಿರ್ವಹಿಸಿ ಸರ್ಕಾರ ಉತ್ತರ ಕೊಡ್ತೇವೆ. ಇದು ಅವ್ರು ಮಾಡಿ ಮಂತ್ರಿಗಳೇ ನಿಮ್ಗೆ ಗೊತ್ತಿದೆ, ನಾಳೆ ಸರ್ಕಾರ ಉತ್ತರ ಕೊಡ್ತೇವೆ. ಉತ್ತರ ಕೊಡ್ತೀವಿ ಅಂತ ಹೇಳಿ ಹೇಳಿ ಅದನ್ನ ಆಯ್ತ್ರಿ. ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಕೆಲಸ ಬಗ್ಗೆ ಇಲ್ಲ. ಹೇಳಿ ಆಯ್ತು. ಕೊಪ್ಪಳದ ಹುಡುಗ ಏನ್ ಮಾಡಿದ್ದ? ಆ ಕುಟುಂಬ ಏನ್ ಮಾಡಿದೆ? ಚರ್ಚೆ ಮಾಡಬೇಡಿ. ನಿಮಗಿಂತ ಹೆಚ್ಚು ಕಳಕಳಿ ನಮಗಿದೆ. ಸನ್ಮಾನ್ಯ ನಾವು ಅಲ್ಲಿ ಭೇಟಿ ಕೊಟ್ಟಿದ್ವಿ, ಹೇಳಿ ಬಂದಿದ್ವಿ. ಅದಕ್ಕೆ ಅವ್ರ ಪಾಪ ಅವರ ತಂದೆ ತಾಯಿ ಬಂದಿದ್ವಿ. 2 ದಿನದ ಏನು ಎರಡು ದಿನದ ಹಿಂದೆ ರಾಜಕಾರಣ ಬಿಟ್ರೆ ಗತಿ ಇಲ್ಲ. ಅವ್ರ 2 ದಿನದ ಹಿಂದೆ ರಾಜಕಾರಣ ಬಿಟ್ರೆ ಗತಿ ಇಲ್ಲ ಇದನ್ನ. ತಡೆಗಟ್ಟಲಿಕ್ಕೆ ಹೋಗ್ಲಿಲ್ಲ ಇವರು. ಆಯ್ತು, ಸರ್ಕಾರ ಮತ್ತೆ ಉತ್ತರ ಕೊಡ್ತೇವೆ. ಅಧ್ಯಕ್ಷರೇ. ನಿಮ್ಮ ಸರ್ಕಾರದಿಂದ ಎಲ್ಲಿ ಮರ್ಡರ್ ಆಗಿದೆ? ಆಯ್ತು, ಒಬ್ಬ ಅಮಾಯಕ ಯುವಕನ ಅಧ್ಯಕ್ಷ. ಅನವಶ್ಯಕವಾಗಿ ಮರ್ಡರ್ ಆಗ್ತದೆ. ತಾಳಪ್ಪ 2 ದಿನದ ನಂತರ ಅರೆಸ್ಟ್ ಆಗ್ತದೆ. ಆಯ್ತು, ಇದು ಮುಡಿ ಈಗ. ಹರ್ಷ ಕೇಸ್ ಆಗ್ಬೇಕಾದ್ರೆ ಇದೇ ತರ ಆಗಿತ್ತಲ್ಲ. ಅಲ್ಲ ಸರ್, ಅಧ್ಯಕ್ಷರೇ ಸರಿ ಮತ್ತೆ ಕೊಡಿಸೋರು ಬರ್ಲಿ, ಇವತ್ತು ಉತ್ತರ ಕೊಡಿಸಿ ಮತ್ತೆ ಮಾತಾಡಿಸ್ತೇವೆ. ಹೇಳಿ ಓಕೆ. ಇವತ್ತೇ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ಸಿನ ಕಾರ್ಯಕರ್ತ ಆತ. ನೋಡಿ, ನೀವು ಹಿರಿಯ ಗೃಹ ಸಚಿವರಾಗಿದ್ದೀರಿ, ನಿಮ್ಮ ನಾವು ಹೇಳ್ಬೇಕಾ? ಇಲ್ಲಿ ನೋಡಿ, ಇದು ಚರ್ಚೆ ಎಲ್ಲ ರಾಘವೇಂದ್ರ ಹೇಳಿದ ಕೇಳಲಿ, ನೀವೆಲ್ಲ ಇಲ್ಲಿ ಕೇಳಿ. ಇವ್ರ ಕಾರ್ಯಕರ್ತನೇ ಹರ್ಷ ಗೋಪಾಲ್ ಕೃಷ್ಣ ಆಯ್ತು, ಮಾತಾಡಿ. ನಾನು ಮಾತಾಡ್ ಕೇಳಿ. ಅವ್ರಿಗೆ ಕೊಡಿ ಸರ್, ಮಾತಾಡ್ಲಿ. ನಿಲ್ಲಿ ಹಾಗೆ ಕೊಡಿ. ನೀವು ಸ್ಪೀಕರ್, ನಾನು ಸ್ಪೀಕರ, ಕೊಡಿ ಅಂತ ಹೇಳಿ. ನೀವು ಕೂತ್ಕೊಳ್ಳಿ. ರಾಘವೇಂದ್ರ ಹೇಳ್ತೇನೆ, ನಾನು ಈಗ ಕೊಡ್ಲಿಕ್ಕೆ ಆಗುದು ಹೇಳ್ತೇನೆ. ನೀವು ಸ್ವಲ್ಪ ಕೂತ್ಕೊಳ್ಳಿ, ಸ್ವಲ್ಪ ಮಾತಾಡಿ. ಆಯ್ತು, ಕೂತ್ಕೊಳ್ಳಿ, ಹೇಳ್ತೇನೆ ಅಲ್ಲ. ರಾಘವೇಂದ್ರ ರೆಡ್ಡಿ, 1 ಸೆಕೆಂಡ್. ಇಲ್ಲ ಈ ಸಬ್ಜೆಕ್ಟ್ ಬೇಡ, ಕೂತ್ಕೊಳ್ಳಿ 1 ಸೆಕೆಂಡ್. ಈಗ ನೋಡಿ, ಯಾವುದೊಂದು ಗಂಭೀರವಾದ ವಿಚಾರ ಚರ್ಚೆ ಮಾಡಲಿಕ್ಕೆ ಅಂತ ನಿಮ್ಗೆ ಯಾವುದು ಮನಸ್ಸಿದ್ದಲ್ಲಿ ಮನಪೂರ್ವಕವಾಗಿ ನಿಯಮ ಅಡಿಯಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಭಾಳಷ್ಟು ಗೆಲ್ಲಿದೆ. ಇದು ಚರ್ಚೆ ಮಾಡಲಿಕ್ಕೆ ಕಾಲಿಂಗ್ ಅಟೆನ್ಷನ್ ತಗೊಳ್ಬೋದು, ಅಥವಾ ಕ್ವಶನ್ ಅವರು ಆಗ್ಬೋದು, ಚರ್ಚೆ ಮಾಡುವಂಥ ಅವಕಾಶ ಇದೆ. ಅದನ್ನು ನಿಲ್ಲುವಲ್ಲಿ ಸೂಚನೆ ನಿಮಗೆ ತರ್ಬೋದು. ಇದೆಲ್ಲ ಅವಕಾಶ ಕೂಡ ಭಾಳಷ್ಟಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.